ಮಕ್ಕಳ ನೃತ್ಯ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಮತ್ತು ಅವರನ್ನು ಪ್ರೋತ್ಸಾಹಿಸಲಿಕ್ಕೆ ಆಗಮಿಸಿದಂತಹ ಎಲ್ಲ ಮಾತೆಯರಿಗೂ ಸಹೋದರರಿಗೂ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿರುವ ಎಲ್ಲ ಮಕ್ಕಳಿಗೂ ನನ್ನ ಶುಭ ಹಾರೈಕೆಗಳನ್ನು ಹೇಳುತ್ತಾ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ. ಒಂದು ಎರಡು ಮಾತುಗಳನ್ನು ನಾನು ಹೇಳ್ತೇನೆ. ನಾನೊಬ್ಬ ಚಿತ್ರಕಲಾವಿದೆ. ಕಲೆ ಮತ್ತು ಸಾಹಿತ್ಯ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಾರೆ. ಕಲೆಗಳಲ್ಲಿ 64 ಬಗೆಯ ಕಲೆಗಳಿವೆ. ಅದು ಸಾಹಿತ್ಯ ಸಂಗೀತ ಕಲಾ ವಿಹೀನ, ಅಂದರೆ ಸಾಹಿತ್ಯ ಸಂಗೀತ ಕಲೆ ಯಾರಿಗೆ ಗೊತ್ತಿಲ್ಲ ಅವರು ಪಶುಗಳಿಗೆ ಸಮಾನ ಅಂತ ಹೇಳ್ತಾರೆ. ಅಂದರೆ ಮನುಷ್ಯನಾದ್ಮೇಲೆ ಅವನ ಹತ್ರ ಒಂದಿಲ್ಲ ಒಂದು ಕಲೆ ಇರಲೇಬೇಕು, ಇದ್ದೇ ಇರ್ತದೆ. ನಾವು ಅದನ್ನು ಗುರುತಿಸಬೇಕು, ಅದನ್ನು ಹೊರತೆಗೆಯುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ನಾವು ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಶಿಕ್ಷಣದಲ್ಲಿ ಓದು 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 ಅಂತ ಸದಾ 24 ತಾಸು ಅವರಿಗೆ ವಿದ್ಯಾಭ್ಯಾಸದ ಕಡೆನೇ ಗಮನ ಹರಿಸೋದ್ರ ಬದಲಾಗಿ ಆ ಮಕ್ಕಳಲ್ಲಿ ಯಾವ ಒಂದು ಟ್ಯಾಲೆಂಟ್ ಇದೆ, ಅದಕ್ಕೆ ಚಿತ್ರಕಲೆಯಲ್ಲಿದೇನೋ, ನೃತ್ಯದಲ್ಲಿದೇನೋ, ಸಂಗೀತದಲ್ಲಿದೇನೋ ಅದನ್ನು ನಾವು ಗುರುತಿಸ್ಕೊಂಡು ವಾರದಲ್ಲಿ 6 ದಿನ 5 ದಿನ ಶಾಲೆಗೆ ಅಭ್ಯಾಸ ಇದ್ದೇ ಇರ್ತದೆ. ಅದಕ್ಕೆ ವೀಕೆಂಡ್ನಲ್ಲಿ ಅಂದರೆ ಶನಿವಾರ ಆದಿತ್ಯವಾರ ಆಗಿರ್ಬೋದು ಅಥವಾ ಬಿಡುವಿನ ಸಮಯಗಳಲ್ಲಿ ಅವರಲ್ಲಿರುವಂಥ ಟ್ಯಾಲೆಂಟನ್ನು ಗುರುತಿಸ್ಕೊಂಡು ಇಂತಹ ಕಲಾಶಾಲೆಗಳಿಗೆ, ನೃತ್ಯ ಶಾಲೆಗಳಿಗೆ, ಸಂಗೀತ ಶಾಲೆಗಳಿಗೆ ಅವರನ್ನು ಕಳಿಸಿದ್ರೆ ಅವರ ಬುದ್ಧಿಮಟ್ಟ ಇನ್ನೂ ಹೆಚ್ಚಾಗ್ತದೆ. ಮಕ್ಕಳ ಅಭಿವೃದ್ಧಿಗೆ, ಶೈಕ್ಷಣಿಕ ಬೆಳವಣಿಗೆಗೆ ಬರೀ ಅಭ್ಯಾಸ ಮಾತ್ರ ಅಲ್ಲ, ಅಕ್ಷರ ಜ್ಞಾನ ಮಾತ್ರ ಅಲ್ಲ, ಕಲೆ ತುಂಬಾ ಮಹತ್ವವಾದ್ದು. ಕಲೆ ನಮ್ಮ ಸಂಪತ್ತು, ಕಲಾವಿದ ದೇಶದ ಸಂಪತ್ತು ಅಂತ ಹೇಳ್ತಾರೆ. ಈಗಾಗಲೇ ಪತ್ರಿಕೆಯಲ್ಲಿ ಬಂದಿದ್ದು ಎಂ ಎಫ್ ಹುಸೇನ್ ಅಂತ ಒಬ್ಬ ವಿಶ್ವವಿಖ್ಯಾತ ಕಲಾವಿದರು. ಅವರ ಪೇಂಟಿಂಗು 118-19 ಕೋಟಿ ರೂಪಾಯಿಗಳಿಗೆ ಸೇಲ್ ಆಯಿತು ಅಂತ ಹೇಳ್ಕೊಂಡು ಇತ್ತೀಚಿನ ವರದಿ ಇದೆ. ಅದು ಅಂದರೆ ಅದನ್ನೆಲ್ಲ ಹೆಮ್ಮೆ, ಅದು ನಮ್ಮ ಭಾರತ ದೇಶದ ಹೆಮ್ಮೆ. ಅದು ಹೀಗೆ ಯಾವ ಮಗು ಮುಂದೆ ಓಡಿದು ತನ್ನ ಮುಂದಿನ ಜೀವನದಲ್ಲಿ ಎಂಥ ಅದ್ಭುತ ವ್ಯಕ್ತಿ ಆಗ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಶಿಕ್ಷಕರಾದಂಥವರು ಮತ್ತು ತಂದೆ ತಾಯಿಗಳ ಕರ್ತವ್ಯವಾಗಿರ್ತದೆ. ಹಾಗೆ ಈ ಒಂದು ನಾಟ್ಯ ಏನಿದೆಯಲ್ಲ, ಇದು ಮಕ್ಕಳನ್ನು ಬೆಳೆಸುವಂತ ಅವರ ಸರ್ವಾಂಗೀಣ ಒಂದು ಅಭಿವೃದ್ಧಿಗೆ ಮೂಲವಾಗಿರ್ತದೆ. ಅವರ ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಆಮೇಲೆ ಸಂಸ್ಕೃತಿ ಆಗಿರ್ಬೋದು, ಇವೆಲ್ಲ ಕೂಡ ಈ ನೃತ್ಯಗಳ ಮುಖಾಂತರ ಬೆಳವಣಿಗೆ ಆಗ್ತದೆ. ಅದಕ್ಕೆ ಈ ಒಂದು ಕಲಾಶಾಲೆ ಗುರುದೇವಿ ನೃತ್ಯ ಕಲಾ ಮಂದಿರ ಹಾಗೂ ಟಿನೆಟ್ ಅಕಾಡೆಮಿ ಏನಿದೆಯಲ್ಲ, ಈ ಇಬ್ಬರು ಗುರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ತಾವು ಮಕ್ಕಳಿಗೆ ಮಾಡ್ತಾ ಇರುವಂತಹ ಸೇವೆ ಅತ್ಯದ್ಭುತವಾಗಿದೆ. ನಾವು ಅವರಿಗೆ ಕೊಡುವಂತಹ ಫೀಸ್ ಅತ್ಯಂತ ಅಲ್ಪವಾಗಿರ್ತದೆ, ಅವರು ಕೊಡುವಂತಹ ಸೇವೆ ಸಮಾಜಕ್ಕೆ ಬಹಳ ಗಣ್ಯವಾದಂತಹ ಸೇವೆಯಾಗಿರ್ತದೆ. ಅದು ಈಗ ಈ ಒಂದು ಕಲೆ ಏನಿದೆಯಲ್ಲ, ಅನುಭವದ ಅಭಿವ್ಯಕ್ತಿ, ಭಾವನೆಗಳ ಅನುಭವದ ಅಭಿವ್ಯಕ್ತಿಯೇ ಕಲೆಯಾಗಿರ್ತದೆ. ಯಾವುದೇ ಒಂದು ನೃತ್ಯ ಆಗಿರಲಿ ಅದರಲ್ಲಿ ಒಂದು ಭಾವಾಭಿನಯ ಇಲ್ಲ, ರಸಗಳಂತಿದೆ, ನವರಸಗಳಂತ ಹೇಳಿ ಬರ್ತವೆ. ಅದು ನಾಟ್ಯದಲ್ಲೂ ಬರ್ತದೆ, ಕಲೆಯಲ್ಲೂ ಬರ್ತದೆ, ಎಲ್ಲದರಲ್ಲೂ ರಸಗಳಂತಿರ್ತವೆ. ಒಬ್ಬ ಕಲಾವಿದ ತನ್ನ ಚಿತ್ರಕಲೆಯಲ್ಲಿ ರಸಗಳನ್ನು ತೋರಿಸಿದ್ರೆ, ಒಬ್ಬ ಕಲಾವಿದೆ, ನೃತ್ಯ ಕಲಾವಿದೆ ತನ್ನ ಭಾವನೆಗಳ ಮುಖಾಂತರ, ಅಂಗಾಂಗಗಳ ಮುಖಾಂತರ, ಮುಖದ ಭಾವನೆಗಳ ಮುಖಾಂತರ ಆ ಒಂದು ಹಾಡಿಗೆ, ಆ ಒಂದು ತಾಳಕ್ಕೆ ತನ್ನ ಭಾವನೆಗಳನ್ನು ತುಂಬಿ ಹೊರಹೊಮ್ಮಿಸಿ ನೃತ್ಯ ಮಾಡ್ತಾರೆ. ಅಂದಾಗ ಮಾತ್ರ ಅದು ಪ್ರೇಕ್ಷಕರನ್ನು ಸೂರೆಗೊಳ್ಳಲಿಕ್ಕೆ ಸಾಧ್ಯ, ಮನಸ್ಸನ್ನು ಸೂರೆಗೊಳ್ಳಲಿಕ್ಕೆ ಸಾಧ್ಯ. ಆಗ ಎಲ್ಲರ ಭಾವನೆಗಳಿಗೆ ಸಂತೋಷ ಮೂಡಿ ಚಪ್ಪಾಳೆ ತರ್ತಾರೆ. ಚಪ್ಪಾಳೆ ಸುಮ್ಮನೆ ಬರೋದಿಲ್ಲ. ಚಪ್ಪಾಳೆ ಯಾವಾಗ ಬರ್ತಂದ್ರೆ ಅದು ನಮ್ಮ ಮನಸ್ಸಿಗೆ ತಾಕಿದಾಗ ಮಾತ್ರ ಚಪ್ಪಾಳೆ ಬರ್ತಿದೆ. ಹಾಗೆ ಈ ಮುದ್ದು ಮಕ್ಕಳು ಮಾಡುವಂತಹ ನೃತ್ಯವನ್ನು ನೋಡಲಿಕ್ಕೆ ತಾವೆಲ್ಲ ತುಂಬಾ ಕಾತುರರಾಗಿದ್ದೀರಿ. ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಈ ಒಂದು ಅಕಾಡೆಮಿ ಮತ್ತು ಈ ಗುರುದೇವಿ ನೃತ್ಯ ಕಲಾ ಮಂದಿರದಲ್ಲಿ ಇರುವಂತಹ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ, ಅದ್ಭುತವಾದಂತಹ ಕಲಾವಿದೆಯರಾಗಿ ಹೊರಹೊಮ್ಮಲಿ ಅಂತ ಹೇಳಿ ಆ ಕಲಾಶಾಲೆಗಳಿಗೂ ಮತ್ತು ಮಕ್ಕಳಿಗೂ ಕೂಡ ನಾನು ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತೇನೆ. ನನಗೆ ಒಂದು ಅವಕಾಶವನ್ನು ಕೊಟ್ಟು ಇಲ್ಲಿ ಅತಿಥಿಗಳನ್ನಾಗಿ ಕರೆದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರ. ಧನ್ಯವಾದಗಳು ಮೇಡಮ್.